ನಮ್ಮ ನಾಡು ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರೊಫೆಸರ್ ಎಂಬಿ ಪುರಾಣಿಕ್ ಅವರಿಗೆ ಶಾರದಾ ಸಮೂಹ ಸಂಸ್ಥೆಗಳ ಆಡಳಿತ ಮಂಡಳಿ, ಅಧ್ಯಾಪಕ ವೃಂದ ಮತ್ತು ಅಧ್ಯಾಪಕರೇತರ ವೃಂದ ಮತ್ತು ನಗರದ ಹಲವು ಗಣ್ಯರಿಂದ ಅಭಿನಂದನಾ ಸಮಾರಂಭ ಗುರುವಾರ ನಡೆಯಿತು. ಖ್ಯಾತ ಶಿಕ್ಷಣ ತಜ್ಞ ಮತ್ತು ಸಮಾಜ ಸೇವಕ 2010ನೇ ಸಾಲಿನ ಪ್ರತಿಷ್ಠಿತ ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಶಾರದಾ ಸಮೂಹ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಪ್ರೊಫೆಸರ್ ಎಂಬಿ ಪುರಾಣಿಕ್ರಿಗೆ ಶಾರದಾ ಸಮೂಹ ಸಂಸ್ಥೆಗಳ ಆಡಳಿತ ಮಂಡಳಿ, ಅಧ್ಯಾಪಕ ವೃಂದ ಹಾಗೂ ಅಧ್ಯಾಪಕೇತರ ವೃಂದ ಹಾಗೂ ನಗರದ ಹಲವು ಗಣ್ಯರು ಮಂಗಳೂರಿನ ಶಾರದಾ ವಿದ್ಯಾಲಯದಲ್ಲಿ ಗುರುವಾರ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಗೌರವಿಸಿ ಸನ್ಮಾನಿಸಲಾಯಿತು. ಉಡುಪಿ ಪೇಜಾವರದ ಶ್ರೀ ವಿಶ್ವೇಶ್ವತೀರ್ಥ ಶ್ರೀಪಾದರು ಅಭಿನಂದನಾ ಸಮಾರಂಭದಲ್ಲಿ ಆಶೀರ್ವಚನವನ್ನು ನೀಡಿದರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರೊಫೆಸರ್ ಎಂಬಿ ಪುರಾಣಿಕ್ರ ಸೇವೆಗೆ ಸಂದ ಗೌರವ ಎಂದು ಪೇಜಾವರ ಶ್ರೀಗಳು ಈ ಸಂದರ್ಭದಲ್ಲಿ ನುಡಿದರು. ಶಾರದಾ ವಿದ್ಯಾಲಯದ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕು ತೋರುವ ಕೆಲಸವನ್ನು ಪುರಾಣಿಕರು ಮಾಡುತ್ತಿದ್ದಾರೆ. ಸರಸ್ವತಿಯ ಕಾರ್ಯ ಮತ್ತು ಗೋವುಗಳ ರಕ್ಷಣೆಯ ಪುಣ್ಯ ಕಾರ್ಯದ ಮೂಲಕ ಬಹುದೊಡ್ಡ ಸಾಧನೆಯನ್ನು ಅವರು ನಿರಂತರವಾಗಿ ಮಾಡುತ್ತಾ ಬಂದಿದ್ದಾರೆ. ಈ ಕಾರ್ಯದ ಮುಂದೆ ಬೇರೆ ಪ್ರಶಸ್ತಿ ಮಹತ್ತರವಾದುದಲ್ಲ, ಇನ್ನಷ್ಟು ಸೇವೆ ಅದರಿಂದ ಸಮಾಜಕ್ಕೆ ದೊರೆಯುವಂತಾಗಲಿ ಎಂದು ಸ್ವಾಮೀಜಿ ಆಶಿಸಿದರು. ಓ ಬ್ರಾಹ್ಮಣ ಹಿತಾಹಿತ, ಗೋ ಮತ್ತು ಬ್ರಾಹ್ಮಣರ ಕಲ್ಯಾಣ ಕೃಷ್ಣ ಮಾಡ್ತಾನೆ. ಬ್ರಾಹ್ಮಣರು ಕಲಿಯುಗದ ಬ್ರಾಹ್ಮಣರು ಕೃತಯುಗದ ಬ್ರಾಹ್ಮಣರಂತೆ ಇರುವುದಿಲ್ಲ. ಬ್ರಾಹ್ಮಣರಲ್ಲಿ ಎಷ್ಟೋ ಬದಲಾವಣೆ ಆಗಿದೆ. ಆದರೆ ಗೋವುಗಳು ಮಾತ್ರ ಕೃತಯುಗದ ಗೋವುಗಳು ಹೇಗೋ ಅದೇ ರೀತಿ ಕಲಿಯುಗದ ಗೋವುಗಳು ಕೂಡ ನಮಗೆ ಹಾಲನ್ನು ನೀಡಿ ರಕ್ಷಣೆ ಮಾಡುವ ಗೋವುಗಳಲ್ಲಿ ಬ್ರಾಹ್ಮಣರಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಗೋವುಗಳಲ್ಲಿ ಮಾತ್ರ ಅದೇ ರೀತಿಯ ಕೃತಯುಗದ ಗೋವುಗಳಂತೆ ಈಗಲೂ ಕೂಡ ಹಾಲಿನ ಧಾರೆ ಸುರಿಸಿ ನಮ್ಮನ್ನು ರಕ್ಷಣೆ ಮಾಡುವ ಗೋವುಗಳ ಮಾನವರ ಸೇವೆ, ಅನಾಥ ಮಕ್ಕಳು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಪ್ರೊಫೆಸರ್ ಎಂಬಿ ಪುರಾಣಿಕ್, ತನ್ನ ತಾಯಿ ತನಗೆ ಜೀವನ ಮೌಲ್ಯ ಕಲಿಸಿದರು. ಸಹೋದರರ ಒಡನಾಟ, ಬಂಧುಗಳ ಆದರ್ಶ ನನಗೆ ಸ್ಫೂರ್ತಿಯಾಯಿತು. ಆನಂತರ ಸಂಘ ಸಮಾಜ ಸೇವೆಯಲ್ಲಿ ತೊಡಗುವಂತೆ ಮಾಡಿ ಹೊಸ ಬದುಕು ನೀಡಿತು ಎಂದು ಭಾವುಕರಾಗಿ ನುಡಿದರು. ಕಷ್ಟದ ದಿನಗಳಲ್ಲಿ ನನ್ನ ತಾಯಿ ನನ್ನನ್ನು ಭೀಮನ ಸ್ಥಾನದಲ್ಲಿ ನೋಡಿಕೊಂಡಳು. ಕುಟುಂಬದ ಯಾವುದೇ ಒಬ್ಬ ಸದಸ್ಯನಿಗೆ ತೊಂದರೆಯಾದಾಗ, ಸಂಕಟ ಬಂದಾಗ ಅಮ್ಮನಿಗೆ ನನ್ನಲ್ಲಿ ವಿಪರೀತವಾದಂತಹ ವಿಶ್ವಾಸ ನನ್ನನ್ನು ಕರೆದು ಹೇಳ್ತಾ ಇದ್ದೆ. ಒಂದು ಸತ್ಯವನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನನ್ನ ದೊಡ್ಡಣ್ಣ 4 ಹೆಣ್ಣು ಮಕ್ಕಳು, ಅವರಿಗೆ ಒಂದರ ನಂತರ ಒಂದಾಯಿತು. ಒಬ್ಬ ಶಾಲೆಯಲ್ಲಿ ಅಧ್ಯಾಪಕನಾಗಿದ್ದು ಒಂದು ವಿಶಿಷ್ಟ ಧ್ಯೇಯವಾದಿಯಾಗಿ ಬದುಕುವಂತಹ ಒಬ್ಬ ವ್ಯಕ್ತಿ. ಅವನ ಜೀವನದಲ್ಲಿ ನಿರಂತರವಾಗಿ ಹೆಣ್ಣು ಮಕ್ಕಳೇ ಹುಟ್ಟುತ್ತವೆ ಅಂತೇಳಿ ಬಂದಾಗ ಅಣ್ಣ ಉಪ್ಪರಿಗೆಯಲ್ಲಿ ಹೋಗಿ ಸುಮ್ಮನೆ ಮೌನವಾಗಿ ಮಲ್ಕೊಂಡ. ನನ್ನ ತಾಯಿ ನನ್ನನ್ನು ಕರೆದು ಹೇಳಿದರು, ಅಮ್ಮ ನೀವು ಹೋಗಿ ಅಣ್ಣನಿಗೆ ಸಮಾಧಾನ ಹೇಳು. ಆಡಳಿತ ಮಂಡಳಿ ಮತ್ತು ಅಭಿನಂದನಾ ಸಮಿತಿಯ ಕೆಎಸ್ ಕಲ್ಲೂರಾಯ, ಮೂಡಾದ ಅಧ್ಯಕ್ಷರಾದ ಡಾಕ್ಟರ್ ಮಾಧವ್ ಭಂಡಾರಿ, ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಕಾರ್ಯಕಾರಿಣಿ ಸದಸ್ಯ ನಾ ಕೃಷ್ಣಪ್ಪ, ಬಿ ಸುಬ್ರಹ್ಮಣ್ಯ ರಾವ್, ಕೆಸಿ ನಾಯ್ಕ್, ಹರಿಕೃಷ್ಣ ಪುನರೂರು, ಶರವು ಶ್ರೀ ರಾಘವೇಂದ್ರ ಶಾಸ್ತ್ರಿ, ರಘುನಾಥ ಸೋಮಯಾಜಿ, ಡಾಕ್ಟರ್ ಸೀತಾರಾಮ ಭಟ್, ಡಾಕ್ಟರ್ ಲೀಲಾ ಉಪಾಧ್ಯಾಯ, ಪ್ರತಿಭಾ ನೇಮಿರಾಜ್, ಡಾಕ್ಟರ್ ಪಿಎನ್ ಮಲ್ಯ, ಎಂಎನ್ ಶಾಸ್ತ್ರಿ, ಸುಧಾಕರ್ ರಾವ್ ಪೇಜಾವರ, ಕಟೀಲು ಕ್ಷೇತ್ರದ ಅರ್ಚಕ ಶ್ರೀ ಲಕ್ಷ್ಮೀನಾರಾಯಣ ಅಸರಣ್ಣ, ಪ್ರೊಫೆಸರ್ ರವೀಂದ್ರ ಅಭಿನಂದಿಸಿ ಮಾತನಾಡಿದರು. ಅಭಿನಂದನಾ ಸಮಿತಿಯ ಪ್ರದೀಪ್ ಕುಮಾರ್ ಕಲ್ಕೂರ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಆಡಳಿತ ಮಂಡಳಿಯ ಎ ಕೃಷ್ಣಮೂರ್ತಿ ಸ್ವಾಗತಿಸಿದರು. ಎಂಎಸ್ ಗುರುರಾಜ್ ವಂದಿಸಿ ದಯಾನಂದ ಕಟೀಲ್ ಕಾರ್ಯಕ್ರಮ